ಹಾಡು ಹೇಳ್ಕೊಂಡು ಮಾಡಿ. ಕೀರ್ತಿ ಬಮ್ಮ. ಈಗಷ್ಟೇ ಗಣಪತಿ ಪೂಜೆ, ನವಗ್ರಹ ಪೂಜೆ, ಸತ್ಯನಾರಾಯಣ ಪೂಜೆ ಮುಗ್ದಿದೆ. ಯಾರಾದ್ರೂ ಒಂದು ಹಾಡು ಹೇಳ್ಬೋದಲ್ಲ? ಪುರೋಹಿತರೆ, ನೀವು ಅವಕಾಶ ಮಾಡಿಕೊಡ್ಬೇಕು. ನನ್ನ ಮಗಳಿಗೆ ತುಂಬಾ ಒಳ್ಳೆ ಕಂಠ ಇದೆ. MS ಸುಬ್ಬಲಕ್ಷ್ಮಿ ಅವರ ಅಕ್ಕಪಕ್ಕಕ್ಕೆ ಬರುವಂತ ಕಂಠ. ಹೇಳು ಮಗಳೇ. ಏ ಅಪ್ಪ, ನಂಗೆ ಹಾಡ್ ಗೀಡೆಲ್ಲ ಹೇಳಕ್ ಬರಲ್ಲ. ಬೇಕಾದ್ರೆ ಡಾನ್ಸ್ ಮಾಡ್ತೀನಿ, ಮಾಡ್ಲಾ? ಬೇಡಮ್ಮ, ನಡೀತಾ ಇರ್ತಕ್ಕಂಥ ದೇವರ ಪೂಜೆ ಮಧ್ಯದಲ್ಲಿ ಡ್ಯಾನ್ಸು ಅಂತೆಲ್ಲ ಹೇಳ್ಬಾರ್ದು. ಮನೆ ಸೊಸೆ ನೀವೇ ಒಂದು ಹಾಡು ಹೇಳ್ಬೋದಲ್ಲ? ಅಯ್ಯೋ, ನನಗೆ ಹಾಡು ಹೇಳಕ್ ಬರಲ್ಲ. ಇಷ್ಟೊಂದು ಜನ ಮುತ್ತೈದೆಯರು ಹೆಣ್ಮಕ್ಳೆಲ್ಲ ಇದ್ದೀರಾ, ಯಾರಾದ್ರೂ ಒಂದು ಹಾಡು ಹೇಳ್ಬೋದಲ್ಲ? ಹಾಡು ಹೇಳಕ್ ಬರದೇ ಇದ್ರೆ ಒಂದು ಶ್ಲೋಕ ಹೇಳಿ. ವಸುಧಾ, ಆ ರಾಮಸ್ಕಂದ ಹನುಮಂತಂ ಹೇಳ್ಬಿಡಮ್ಮ, ನಿಂಗೆ ಚೆನ್ನಾಗಿ ಬರುತ್ತಲ್ಲ. ಅಳಿಯಂದ್ರೆ ಅದು ಮಲಕ್ಕೊಳ್ಳೋಕ್ ಮುಂಚೆ ಹೇಳೋ ಶ್ಲೋಕ. ಅನ್ಪೂರ್ಣ, ನೀನು ಲಕ್ಷ್ಮೀ ಸಹಸ್ರನಾಮ ಹೇಳಮ್ಮ. ಭಾವ, ನಾನು ನಾರಾಯಣ ನಿನ್ನ ನಾಮದ ಸ್ಮರಣೆಯು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟಿರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವು ನಾರಾಯಣ. ನಿನ್ನ ನಾಮದ ಸ್ಮರಣೆಯು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಎಂತೋ ಪುರಂದರ ವಿಠಲರಾಯನೇ, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ಅಮ್ಮ ಕೀರ್ತಿ, ಇಷ್ಟು ಒಳ್ಳೆ ದೇವ್ರನಾಮ ಹಾಡಿ ಈ ಮನೆ ಮರ್ಯಾದೆನ ಉಳಿಸ್ಬಿಟ್ಟೆ ಅಮ್ಮ. ಅಯ್ಯೋ, ಹಾಗೇನಿಲ್ಲ. ನನಗೆ ನೆನಪಿದ್ದ ದೇವರನಾಮ ಹಾಡ್ದೆ ಅಷ್ಟೆ. ಇದು ಯಾರೂ ಇಲ್ಲದ ನನ್ನ ಕಡೆಯಿಂದ ಆ ಭಗವಂತನಿಗೆ ಒಂದು ಪುಟ್ಟ ಸೇವೆ ಅಷ್ಟೆ. ಯಾರಿಲ್ಲ ಅಂತ ಯಾಕಮ್ಮ ಅನ್ಕೊಂತೀಯ? ನಾವಿಲ್ವಾ? ಅಯ್ಯೋ, ಇದೆಲ್ಲ ಏನಕ್ಕೆ? ಬೇಡ ಪ್ಲೀಸ್. ಬೇಡ ಅನ್ಬೇಡಮ್ಮ. ನೀನು ನೋಡಿದ್ರೆ ನನ್ನ ತಂಗಿ ವಸುಧಾ ನೋಡ್ದಂಗಾಗುತ್ತೆ. Okay.